ಸರ್ ಅದೇ ತರ ಟಾಟಾ ಇಸ್ಕೊಳ್ಳೋರಿಗೆ ಟಾಟಾ ಇಸ್ ಗೋಲ್ಡ್ ಲೋನ್ ಸಿಗುತ್ತೆ. ಹಂಗೆ 3 ವೀಲರ್ ನಲ್ಲಿ ಹೊಸ ಗಾಡಿ ಬೇಕಂದ್ರೆ CNG ಗಾಡಿ, ಬಜಾಜ್ ಹೊಸ ಗಾಡಿ, ಮೈಲೇಜ್ ಗಾಡಿ ಬೇಕಂದ್ರೆ ಅದೇ ತರ ಆಪೆ ಗಾಡಿ ತುಂಬಾ ಜನ ಲೈಕ್ ಮಾಡ್ತಾರೆ. 19 ಮಾಡಲ್ ಕಡಿಮೆ ಇರಬೇಕು, 19 ಮಾಡಲು ಕೂಡ ಸಿಗುತ್ತೆ ಆಪೆ ಗಾಡಿ. ಇನ್ನೊಂದು ಅದೇ ತರ ಆಪೆ 18 ಮಾಡಲು 18 ಮಾಡಲು ಸಿಗುತ್ತೆ. ಹಂಗೆ ಆಪೆ ಗಾಡಿನಲ್ಲಿ ಸ್ವಲ್ಪ ಲೋ ಬಜೆಟ್ ಗಾಡಿ ಬೇಕಂದ್ರೆ ಅದು ಕಡಿಮೆ ಮಾಡಲು ಸಿಗುತ್ತೆ, 2008 ಮಾಡಲು. ಸರ್ ಅದೇ ತರ ಇನ್ನೊಂದು ಆಪೆ 17 ಮಾಡಲು ಕೂಡ ಐತೆ. FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಬರುತ್ತೆ ಗಾಡಿಗೆ. ಸರ್ ಹಂಗೆ ಕೆಲವರು ಟಾಟಾ ಎಸ್ ನಲ್ಲಿ HT ಕೂಡ ಹೇಳ್ತಾರೆ, HT ಕೂಡ ಇಷ್ಟ ಆಗೈತೆ ನಮ್ಮ ಆಫೀಸ್ ನಲ್ಲಿ. ಸರ್ ಹಂಗೆ ಟಾಟಾ ಎಸ್ ಇನ್ನೊಂದು ಗೋಲ್ಡ್ ಐತೆ, ಗುಡ್ ಕಂಡೀಷನ್ 2020 ಮಾಡಲು. ನಮಸ್ಕಾರ ವೀಕ್ಷಕರೇ, ನಾನ್ ಶುಯಬ್ ಖಾನ್ ಮಾತಾಡ್ತಾ ಇದ್ದೀನಿ, ಮೈಸೂರಿಂದ ಡೀಲರು. ಆಲ್ರೆಡಿ ಯೂಟ್ಯೂಬ್ ನಲ್ಲಿ ನನ್ಗೆ ನೋಡಿರ್ಬೇಕಂತ ಅನ್ಕೋತೀನಿ. ಮೈಸೂರಿಂದ ಡೀಲರು. ಈಗ ಹೊಸ ಬ್ರಾಂಚ್ ಓಪನ್ ಮಾಡಿದೀವಿ, ಗ್ಯಾಲಕ್ಸಿ ಆಟೋ ಕನ್ಸಲ್ಟೆಂಟ್ ಅಂತ ಮೈಸೂರು. ಈ ಕಡೆ ಬಂದ್ರೆ ತಿಲಕ್ ನಗರ ಈದ್ಗಾ ಮೈದಾನ ಬರುತ್ತೆ. ಈ ಕಡೆಯಿಂದ ಗಣಪತಿ ದೇವಸ್ಥಾನ, ಅದ್ ಮಧ್ಯ ನಮ್ಮ ಆಫೀಸ್ ಬರುತ್ತೆ ಮೈಸೂರಿಂದ. ಈಗ ವಿಡಿಯೋ ಮಾಡೋದು ಏನ್ ಪ್ರಶ್ನೆ ಅಂದ್ರೆ, ನಮ್ ಗಣಪತಿ ಹಬ್ಬ ಬರ್ತೈತೆ. ಆ ಗಣಪತಿ ಹಬ್ಬಗೆ ಒಂದ್ ಒಳ್ಳೆ ಆಫರ್, ಒಂದ್ ಬೆಸ್ಟ್ ಪ್ರೈಸ್ ಗೆ ಹಾಕೊಡವ ಅಂತ ಒಂದ್ ವಿಡಿಯೋ ಮಾಡ್ತಾ ಇದೀವಿ. ಈಗ ನಮ್ಮ ಹತ್ರ ಲೋನ್ ಫೆಸಿಲಿಟಿ ಐತೆ. ಲೋನ್ಗೆ ಒಂದ್ ಕಂಡೀಷನ್ ಐತೆ, ಪ್ರೊಫೈಲ್ ಚೆನ್ನಾಗಿರ್ಬೇಕು. ಪ್ರೊಫೈಲ್ ಚೆನ್ನಾಗಿದ್ರೆ ಆಲ್ ಓವರ್ ಕರ್ನಾಟಕಕ್ಕೆ ಲೋನ್ ಮಾಡ್ಕೊಡ್ತೀವಿ. ಕಡಿಮೆ ಮೈಲ್ಗೆ ಬಿಟ್ಟು ಮಾಲ್ ಗಾಡಿಗೆ ಯಾವ ಊರಿಗೆ ಕೇಳ್ತೀರಾ ಆ ಊರಿಗೆ ಎಲ್ಲ ಆಲ್ ಓವರ್ ಕರ್ನಾಟಕಕ್ಕೆ ಲೋನ್ ಮಾಡ್ಕೊಡ್ತೀವಿ. ಈಗ ವೆಹಿಕಲ್ ಎಲ್ಲ ಸ್ಟಾಕ್ ಕೇಳಿದ್ರೆ 3 ವೀಲರ್ 4 ವೀಲರ್ ಆಲ್ಮೋಸ್ಟ್ ಒಂದು 20-25 ವೆಹಿಕಲ್ಸ್ ಎಲ್ಲ ಸ್ಟಾಕ್ ಐತೆ. ಈಗ ಎಲ್ಲಾ ಗಾಡಿ ವಿಡಿಯೋನಲ್ಲಿ ತೋರಿಸ್ತೀವಿ, ಯಾವ ಗಾಡಿ ಬೇಕು ನೋಡಿ. ಸರ್ ನಮ್ಮ ಬಾಬು ಗ್ಯಾಲಕ್ಸಿ ಆಟೋ ಕನ್ಸಲ್ಟೆಂಟ್ ನಾನು ಮಾತಾಡ್ತಾ ಇದ್ದೀನಿ. ಇದು ಆನೆಗುಂಡಿ ರೋಡ್, ತಿಲಕ್ ನಗರ, ಅಡ್ರೆಸ್ ಸಹ ಮೈಸೂರು. ಸರ್ ಹಂಗೆ ನಮ್ಮ ಹತ್ರ ವೆಹಿಕಲ್ ಸ್ಟಾಕ್ ಕೇಳಿದ್ರೆ 20-25 ಗಂಟೆ ವೆಹಿಕಲ್ ಸ್ಟಾಕ್ ಐತೆ. ಆಲ್ಮೋಸ್ಟ್ 3 ವೀಲರು 4 ವೀಲರು, ಕಡಿಮೆ ಬಜೆಟ್ ಇಲ್ಲ ಕಡಿಮೆ ಮಾಡಲ್ ಗಾಡಿ ಕೇಳಿದ್ರು ಸಿಗುತ್ತೆ. ಮಾಡಲ್ ಗಾಡಿಗೆ ಲೋನ್ ಕೂಡ ಆಪ್ಷನ್ ಕೊಡಿ ಸರ್ ಅಂದ್ರು ಖಂಡಿತ ಕೊಡ್ತೀವಿ. ಅದಕ್ಕೆ ಒಂದು ಕಂಡೀಷನ್ ಐತೆ. ಕಂಡೀಷನ್ ಏನಂದ್ರೆ ಅದಕ್ಕೆ ಸಿಬಿಲ್ ಚೆನ್ನಾಗಿರ್ಬೇಕು. ಸಿಬಿಲ್ ಚೆನ್ನಾಗಿದ್ರೆ ಆಲ್ಮೋಸ್ಟ್ 75-80% ಗಂಟನೂ ಲೋನ್ ಹಾಕೊಡ್ತೀವಿ ಖಂಡಿತ. ಏನಿದ್ರು ಕಾಂಟ್ಯಾಕ್ಟ್ ಮಾಡಿ, ಆರಾಮಾಗಿ ಅಡ್ರೆಸ್ ಹೇಳ್ತೀವಿ. ಅಡ್ರೆಸ್ ಬಂದು ನಮ್ದು ಆನೆಗುಂಡಿ ರೋಡ್, ತಿಲಕ್ ನಗರ್, ಮೈಸೂರು ಬಂದ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಾವು ಪಿಕಪ್ ಮಾಡ್ಕೋತೀವಿ ಸರ್. ಖಂಡಿತ ಸರ್ ಮಾಡ್ಕೊಡವ. ನಿಮ್ ಚಾನಲ್ ಹೆಸರು ತಗೊಂಡು ನಿಮ್ಗೆ ಫಾಲೋ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊ ಬಂತೋದ್ರೆ ಇನ್ನೂ ಕೂಡ ಡಿಸ್ಕೌಂಟ್ ಮಾಡ್ಕೊಡ್ತೀವಿ. ಹೊಸ ಆಫೀಸ್, ಹೊಸ ಬ್ರಾಂಚ್ ಓಪನ್ ಮಾಡಿರಕ್ಕೆ, ಅದು ಇನ್ನೊಂದು ನಮ್ದು ಗೌರಿ ಗಣೇಶ ಹಬ್ಬ ಐತೆ, ಅದಕ್ಕೂ ಕೂಡ ಡಿಸ್ಕೌಂಟ್ ಕೊಟ್ಟಿದೀವಿ. ಖಂಡಿತ ಸರ್, ಹಬ್ಬ ಪ್ರಯುಕ್ತ ಇನ್ನೂ ಡಿಸ್ಕೌಂಟ್ ಕೊಟ್ಟಿರೋದು. ಮುಂದೆ ಬನ್ನಿ, ಇನ್ನೂ ನೆಗೋಷಿಯಬಲ್ ಮಾಡ್ಕೊಡವ. ನಿಮ್ಮ ಹತ್ರ ಒಂದು ಆಪೆ LD ಕೂಡ ಇರುತ್ತೆ. ಏನ್ ಡೀಟೇಲ್ಸ್ ಸರ್ ಇದು? ಸರ್ ಇದು ಡೀಟೇಲ್ 2008 ಸರ್. ಇದು ಆಪೆ ಇದು. ಓಕೆ. FC ಇನ್ಸೂರೆನ್ಸ್ 11 ತಿಂಗಳಿದೆ. 11 ತಿಂಗಳು FC ಇನ್ಸೂರೆನ್ಸ್ ಇದೆ. ಎಷ್ಟು ಓನರ್ ಆಗಿರುತ್ತೆ? ಮತ್ತೆ ಡೀಸೆಲ್ ಪೆಟ್ರೋಲ್ ಹೇಗೆ ಸರ್ ಇದು? ಡೀಸೆಲ್ ಸರ್, ಇದು ಡೀಸೆಲ್ ಗಾಡಿ, ಹೊಸ ಟೈರ್ ಇದೆ, ಹೊಸ ಟೈರ್ಗಳಿದೆ. ಎಷ್ಟು ಓಡಿರುತ್ತೆ? ಮತ್ತೆ ಓನರ್ ಎಷ್ಟಾಗಿರುತ್ತೆ ಇದಕ್ಕೆಲ್ಲ? ಸೆಕೆಂಡ್ ಓನರ್ ಇದು. ಸೆಕೆಂಡ್ ಓನರ್ ಇದು. ಸೆಕೆಂಡ್ ಓನರ್. ಓಕೆ. FC 11 ತಿಂಗಳಿದೆ. ಆಲ್ರೆಡಿ ಬಾಡಿ ಗಿಡಿ ಎಲ್ಲ ಆಗಿರುತ್ತೆ, ಎಲ್ಲ ಕಟ್ಟಿ ಎಲ್ಲ ರೆಡಿ ಇದೆ. ಬರೀ ತಗೊಂಡೆ ಆರಾಮಾಗಿ ದುಡಿಯಕ್ ಹೋಗ್ಬೋದು. ಖರ್ಚು ಏನು ಇಲ್ಲ. ಖರ್ಚೇನಿಲ್ಲ ಸರ್. ಓಕೆ. ಏನ್ ಪ್ರೈಸ್ ಹೇಳ್ತಾ ಇದೀರಾ ಸರ್ ಇದು? ಸರ್ ಇದು ಗಣಪತಿ ಹಬ್ಬದ ಪ್ರಯುಕ್ತ ಇದು ನಿಮ್ಗೆ ಬರೀ 75,000 ರೂಪಾಯಿಗೆ ಕೊಡ್ತೀನಿ ನಾನು. 75? 75,000 ಕೊಡ್ತೀನಿ ಸರ್. 75,000 ರೂಪಾಯಿಗೆ ನಿಮ್ಗೆ ಗಾಡಿ ನೋಡ್ತಾ ಇದ್ರಲ್ಲ, ತುಂಬಾನೇ ನೀಟ್ಲಿ ಮೇಂಟೈನ್ ಆಗಿದೆ. KS09 ಮೈಸೂರು ಲೋಕಲ್ ಇಂದ ಯಾರ ವಿಡಿಯೋ ನೋಡ್ತಾ ಇದ್ರೆ ಈ ಗಾಡಿ ಅವ್ರಿಗೋಸ್ಕರ. ಸೊ ಮಾಡಲ್ ಗಾಡಿ ಇದ್ರೆ ಲೋನು ಕೂಡ ಆಗುತ್ತೆ. ಸೊ ಹೊಸ ಆಫೀಸ್ ಓಪನ್ ಮಾಡಿರೋದ್ರಿಂದ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಗಾಡಿಗಳು ಕೊಡ್ತಾ ಇದಾರೆ. ಸೊ ಇನ್ನು ಸುಮಾರು ಗಾಡಿಗಳಿದೆ, ದಯವಿಟ್ಟು ವಿಡಿಯೋ ಮಾತ್ರ ಪೂರ್ತಿ ನೋಡ್ತಾ ಇರಿ. ಬಂಧುಗಳೇ, ನೋಡ್ತಾ ಇದೀರಲ್ಲ, ಅದೇ ರೀತಿ ಏಸ್ ಗಾಡಿ ಬೇಕು ಅಂತ ಕೇಳೋರ್ಗೆ ಟಾಟಾ ಏಸ್ ಗೋಲ್ಡ್ ಕೂಡ ಇವ್ರ ಹತ್ರ ಇರುತ್ತೆ. ಸರ್ ಏನ್ ಡೀಟೇಲ್ಸ್? ಸರ್ ಈ ಡೀಟೇಲ್ FC ಇನ್ಸೂರೆನ್ಸ್ 11 ತಿಂಗಳಿದೆ. ಓಕೆ. 23 ತಿಂಗಳು FC ಇದೆ. ಮಾಡಲ್ ಸರ್ 2020 2020 ಮಾಡಲ್. FC ಇನ್ಶೂರೆನ್ಸ್ ಇದಕ್ಕೂ ಕೂಡ ರನ್ನಿಂಗ್ ಇರುತ್ತೆ. ಇದರಲ್ಲೂ ಕೂಡ ನಿಮ್ಗೆ 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರು ಕೂಡ ಸಿಗ್ತಾ ಇದೆ. ಆರಾಮಾಗಿ ತಗೊಂಡು ಓಡಿಸ್ತಾ ಇರಿ. ಗಾಡಿ ಮಾತ್ರ ತುಂಬಾನೇ ನೀಟ್ಲಿ ಮೇಂಟೈನ್. ಯಾರ ಹೊಸ ಬಿಸ್ನೆಸ್ ವ್ಯಾಪಾರ ಶುರು ಮಾಡ್ಬೇಕು ಸರ್ ಅಂತ ವೇಟ್ ಮಾಡ್ತಾ ಇರೋರಿಗೆ, ಕಾಯ್ತಾ ಇರೋರಿಗೆ ಈ ಹಬ್ಬ ಪ್ರಯುಕ್ತ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ಗಾಡಿ, ತುಂಬಾನೇ ನೀಟ್ಲಿ ಮೇಂಟೈನ್. ಆರಾಮಾಗಿ ತಗೊಂಡು ಓಡಿಸ್ತಾ ಇರಿ. ಲೋನ್ ಬೇಕಂದ್ರೆ ಇದಕ್ಕೆ ನಿಮ್ಗೆ ಲೋನು ಕೂಡ ಆಗುತ್ತೆ. ಅದೇ ರೀತಿ ನಾನು ನಿಮ್ಗೆ ಒಳಗಡೆ ಇಂಟೀರಿಯರ್ ಎಲ್ಲ ತೋರ್ಸಕ್ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಅಡಿಷನಲ್ ಫಿಟೆಡ್ ನೋಡ್ತಾ ಇದೀರಲ್ಲ, ಬ್ಯಾಕ್ ಸೈಡ್ ಸ್ಪೀಕರ್ಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಹಾಕಿರ್ತಾರೆ. ಇದು ಕೂಡ ನಿಮ್ಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ತುಂಬಾನೇ ಖರ್ಚು ಮಾಡಿದ್ದಾರೆ. ಸರ್ ಏನ್ ರೇಟ್ ಹೇಳ್ತಾ ಇದ್ದೀರಾ? ಮತ್ತೆ ಲೋನ್ ಎಷ್ಟಾಗುತ್ತೆ ಇದಕ್ಕೆ?
ಸರ್ 3 ಲಕ್ಷ ರೂಪಾಯಿ ಲೋನ್ ಐತದೆ, ಬರೀ 65,000 ರೂಪಾಯಿ ಡೌನ್ ಪೇಮೆಂಟ್. ಬರೀ 65,000 ರೂಪಾಯಿ ಕೊಟ್ರೆ ಈ ಗಾಡಿ ಕೊಡ್ತೀರಾ, 3 ಲಕ್ಷ ರೂಪಾಯಿ ಲೋನ್ ಮಾಡ್ಕೊಡ್ತೀವಿ. ಗಾಡಿ ಪ್ರೈಸ್ ಎಷ್ಟು ಕೇಳ್ತಾ ಇದ್ದೀರಾ ಸರ್? 365. 365. ಅದ್ರಲ್ಲಿ ಏನಾರ ಹೆಚ್ಚು ಕಮ್ಮಿ ಆಗ್ಬೋದಾ? ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದು, ಸಣ್ಣ ಪುಟ್ಟ ನೆಗೋಷಿಯಬಲ್ ಅಂತೂ ಹಾಗೆ ಆಗುತ್ತೆ. 3,65,000 ಪ್ರೈಸ್ ಹೇಳ್ತಾ ಇದಾರೆ, 3 ಲಕ್ಷ ಲೋನ್ ಆಗುತ್ತೆ, 65,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ಈ ಗಾಡಿ ನಿಮ್ದಾಗಿ ಪಡಿಬಹುದು. ಬಂಧುಗಳೇ ನೋಡಿದ್ರಲ್ಲ, ಆವಾಗ್ಲೇ ಒಂದ್ ಗಾಡಿ ತೋರಿಸಿದೆ. ಸೊ ಮತ್ತೊಂದು ಗಾಡಿ ಇರುತ್ತೆ ಸರ್, ಏನ್ ಡೀಟೇಲ್ ಸರ್? ಸರ್ ಇದು ಡೀಟೇಲ್ FC ಇನ್ಸೂರೆನ್ಸ್ ಫ್ರೆಶ್ ಮಾಡ್ಕೊಡ್ತೀನಿ. ಏನ್ ಮಾಡಲ್ ಸರ್? 18 ಮಾಡಲ್, 2018 ಮಾಡಲ್ ಇದು. ಓಕೆ, ಎಷ್ಟು ಓಡಿರುತ್ತೆ ಸರ್ ಇದು? ಸರ್ 70 ಓಡಿದೆ, 70,000 ಕಿಲೋಮೀಟರ್ ಓಡಿರುತ್ತೆ. ಇದ್ರಲ್ಲೂ ಕೂಡ ಟೈರ್ ಕಂಡೀಷನ್ ಎಲ್ಲ ಆಲ್ಮೋಸ್ಟ್ ಹೊಸ ಟೈರ್ ಸಿಗುತ್ತೆ. ತುಂಬಾನೇ ನೀಟ್ಲಿ ಮೇಂಟೈನ್ ಗಾಡಿ, ಆರಾಮಾಗಿ ತಗೊಂಡು ಓಡಿಸ್ತಾರೆ. K13 ಮಾಡಲ್, K13 ರಿಜಿಸ್ಟರ್ಡ್. ಅಂದ್ರೆ ನಿಮ್ಗೆ ಹಾಸನ್ ಗಾಡಿ ಇರುತ್ತೆ. ಯಾರ ಹಾಸನ್ ಇಂದ ನೋಡ್ತಾ ಇದ್ರೆ ಅವರು ಕೂಡ ಬೇಕಂದ್ರೆ ತಗೋಬಹುದು. ಗಾಡಿ ಮಾತ್ರ ತುಂಬಾನೇ ನೀಟ್ ಆಗಿ ಇಟ್ಟಿದ್ದಾರೆ. ಇವ್ರ ಹತ್ರ ಇರೋ ಗಾಡಿ ಪ್ರತಿಯೊಂದು ಗಾಡಿ ಬಹಳ ನೀಟ್ ಆಗಿ ಮೇಂಟೈನ್ ಆಗಿರೋ ಗಾಡಿ. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಅಂದ್ರೆ ಆರಾಮಾಗಿ ತಗೊಂಡು ಓಡಿಸ್ತಾರೆ. ಯಾರ ಹೊಸದಾಗೆ ಯಾವಾರ ಒಂದು ಶುರು ಮಾಡ್ಬೇಕು, ಒಂದು ಗೂಡ್ಸ್ ಗಾಡಿಯಿಂದ ತಗೊಂಡು ಅಂತ ಯಾರ ಪ್ಲಾನ್ ಮಾಡ್ತಾ ಇದ್ರೆ ಈ ಗಾಡಿ ಅವ್ರಿಗೋಸ್ಕರ. ಸರ್ ಇದಕ್ಕೆ ಲೋನ್ ಆಗುತ್ತಾ? 18 ಮಾಡಲ್ ಲೋನ್ ಆಗುತ್ತಾ? ಇದಕ್ಕೂ ಕೂಡ ಲೋನ್ ಐತದೆ. 280 ಲೋನ್ ಮಾಡ್ಕೊಡ್ತೀನಿ ಸರ್. ಇದಕ್ಕೆ ಗಾಡಿ ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ? 310. 3,10,000. ಲೋನ್ ಎಷ್ಟಾಗುತ್ತೆ ಅಂದ್ರೆ 280 ಮಾಡ್ಕೊಡ್ತೀನಿ. 2,80,000 ರೂಪಾಯಿ ಲೋನ್ ಆಗುತ್ತೆ. ಬರೀ 30,000 ಕೊಟ್ರೆ ಸಾಕ? 30,000 ಕೊಟ್ಟು ಬರೀ 30,000 ತಗೊಬಂದ್ರೆ ಈ ಗಾಡಿ ಆರಾಮಾಗಿ ತಗೊಂಡ್ ಹೋಗ್ಬೋದು. ಬಟ್ ಸಿವಿಲ್ ಸ್ಕೋರ್ ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ ನಿಮ್ಗೆ ಲೋನ್ ಕೂಡ ಆಗುತ್ತೆ. ಸೊ ಹಾಗೆ ನೋಡ್ತಾ ಇದ್ರಲ್ಲ ಬಂಧುಗಳೇ, ನೆಕ್ಸ್ಟ್ ಗಾಡಿ ಬಂದು ನಿಮ್ಗೆ ಮ್ಯಾಕ್ಸಿಮಾ CNG ಇರುತ್ತೆ. ಅಂದ್ರೆ ನಿಮ್ಗೆ ಹೊಸ ಗಾಡಿ ಶೋರೂಮ್ ಇಂದ ಬಂದು ಬರೀ 9,000 ಕಿಲೋಮೀಟರ್ ಮಾತ್ರ ಓಡಿರುತ್ತೆ. ಈ ಗಾಡಿ ತಗೊಂಡ್ ಹೋಗ್ತಾ ಇದ್ರೆ ನೋಡೋರೆಲ್ಲ ಏನು ಹೊಸ ಗಾಡಿ ಜಸ್ಟ್ ಶೋರೂಮ್ ಇಂದ ಈಗಲೇ ಎತ್ಕೊಂಡ್ ಬಂದಿದ್ದೀರಾ ಆ ಫೀಲ್ ಬರುತ್ತೆ. ಜೊತೆಗೆ ಮಾಡಲ್ 22 ಮಾಡಲ್, 2022 ಮಾಡಲ್ ಇರುತ್ತೆ ಸರ್. ಹಾಗೆ ಒಂಚೂರು ಓಪನ್ ಮಾಡಿ ಸರ್. ಗಾಡಿ ಮಾತ್ರ ತುಂಬಾನೇ ನೀಟ್ಲಿ ಮೇಂಟೈನ್. 3 ಟೈರ್ ಕೂಡ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಬರುತ್ತೆ. ಸೊ ಒಳಗಡೆ ನೋಡ್ತಾ ಇದೀರಲ್ಲ, ಇನ್ನು ಸೀಟ್ ಕವರ್ಸ್ ಕೂಡ ಹರಿದಿಲ್ಲ, ಆ ತರ ಇಟ್ಟಿದ್ದಾರೆ. ಸೊ ಮೀಟರ್ ಬಾಡಿ ಲೈನ್ ಒಳಗಡೆ ಇಂಟೀರಿಯರ್ ಎಲ್ಲ ನಿಮ್ಗೆ ಈ ರೀತಿ ಬರುತ್ತೆ. ಕಂಪ್ನಿ ಫಿಟೆಡ್ ನಿಮ್ಗೆ ಲೆದರ್ ಸೀಟ್ ಎಲ್ಲ ಬರುತ್ತೆ. ತೋಡ್ತಾ ಇದ್ರಲ್ಲ, ಬಾಡಿಗಳೆಲ್ಲ ತುಂಬಾ ನೀಟ್ ಆಗಿದೆ. ಎಕ್ಸ್ಟ್ರಾ ಫಿಟ್ಟಿಂಗ್ ಇದು ಆಂಗ್ಲರ್ ಎಲ್ಲ ಮಾಡಿಸಿರೋದಲ್ಲ ಸರ್? ಇದು ಆಂಗ್ಲರ್ ಎಲ್ಲ ಆಲ್ರೆಡಿ ಎಲ್ಲ ಮಾಡಿಸಿದ್ದಾರೆ. ಇದಕ್ಕಂತ ನೀವು ಎಕ್ಸ್ಟ್ರಾ ದುಡ್ಡು ಯಾರಿಗೂ ಏನು ಕೊಡಂಗಿಲ್ಲ. ಗಾಡಿ ಬೆಲೆ ಮಾತ್ರ ಕಟ್ಟಿ ಗಾಡಿ ತಗೋಬೇಕು. ಸರ್ ಏನ್ ಪ್ರೈಸ್ ಹೇಳ್ತಾ ಇದೀರಾ? ಲೋನ್ ಎಷ್ಟಾಗುತ್ತೆ ಇದಕ್ಕೆ? ಮೈಲೇಜ್ ಎಷ್ಟು ಬರುತ್ತೆ? ಎಷ್ಟು ಟನ್ನೇಜ್ ಕೆಪಾಸಿಟಿ? ಸರ್ 40 ಮೈಲೇಜ್ ಬರ್ತದೆ. 40 ಮೈಲೇಜ್, ಸೂಪರ್. ಓಕೆ, ಟನ್ನೇಜ್ ನೀವು 700-800 kg ಆಗ್ಬೋದು. 700 ಇಂದ 800 kg ವರೆಗೂ ಎಳಿತದೆ ಗಾಡಿ. ಓಕೆ, ಲೋನ್ ಎಷ್ಟಾಗುತ್ತೆ ಸರ್? ಮತ್ತೆ ರೇಟ್ ಏನ್ ಹೇಳ್ತಾ ಇದ್ದೀರಾ? ಸರ್ ಇದು 185, ಬರೀ 1,85,000. ಓಕೆ, ಹೊಸ ಗಾಡಿ ಎಷ್ಟು ಸರ್ ಇದು? ಹೊಸದು ನಿಮ್ಗೆ 285 ಇದೆ. 285 ಇದೆ ಅಂದ್ರೆ 1 ಲಕ್ಷ ರೂಪಾಯಿ ಕಡಿಮೆ. ಬರೀ 9,000 ಓಡಿರೋ ಗಾಡಿ ಇನ್ನೂ ಜಾಸ್ತಿ ಆಗಿದೆ. ಅವಾಗ ಆಫರ್ ಇತ್ತು, ಇವಾಗ 3,25,000 ರೂಪಾಯಿ ಇದು. 3.25 ಲಕ್ಷ. ನೀವು ಬರೀ 180 ಕೊಡ್ತಾ ಇದ್ದೀರಾ. ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕು ಸರ್ ಇದಕ್ಕೆ? ಸರ್ ಬರೀ 80,000 ಮಾಡಿದ್ರೆ ಸಾಕು. ಬರೀ 80,000 ಕೊಟ್ರೆ ಗಾಡಿ ಕೊಟ್ಬಿಡ್ತೀರಾ. 1 ಲಕ್ಷ ರೂಪಾಯಿ ಆರಾಮಾಗಿ ಲೋನ್ ಮಾಡ್ಕೊಡ್ತೀರಾ. ಸೊ ಬಂಧುಗಳೇ ನೋಡ್ತಾ ಇರಲ್ಲ, 40 ಕಿಲೋಮೀಟರ್ ಮೈಲೇಜ್ ಕೊಡೋ ಗಾಡಿ ಇದು. ಆರಾಮಾಗಿ ಏನಾರ ನೀವು ಗಾಡಿ ತಗೊಂಡು ಯಾವಾರ ಶುರು ಮಾಡ್ಬೇಕಂದ್ರೆ ನನ್ನ ಪ್ರಕಾರ ತುಂಬಾನೇ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಸೊ ಹಾಗೆ ನೋಡ್ತಾ ಇರಿ, ಇನ್ನ ಗಾಡಿಗಳು ಗೊತ್ತಿಲ್ಲ. ಸೊ ಹಾಗೆ ನೋಡ್ತಾ ಇರಲ್ಲ ಬಂಧುಗಳೇ, ಮತ್ತೆ ಒಂದು ಎಕ್ಸ್ಟ್ರಾ LD ಇರುತ್ತೆ, ಡೀಸೆಲ್ ಗಾಡಿ. ಇದರಲ್ಲೂ ಕೂಡ ನಿಮ್ಗೆ 3 ಹೊಸ ಟೈರ್ ಇದೆ. ಗಾಡಿ ಕೂಡ ನಿಮ್ಗೆ ತುಂಬಾನೇ ನೀಟ್ಲಿ ಮೇಂಟೈನ್. ಪೇಂಟ್ ಸ್ಕ್ರಾಚ್ ಡೆನ್ಸ್ ಆತರ ಯಾವ್ದು ಇಲ್ಲ. ಬರೀ ತಗೊಂಡು ಆರಾಮಾಗಿ ಓಡಿಸ್ತಾ ಇರಿ. ಇವ್ರ ಹತ್ರ ಇರೋ ಎಲ್ಲಾ ಗಾಡಿಗೆ ಆಲ್ರೆಡಿ ನಿಮ್ಗೆ ಬಾಡಿ ಎಲ್ಲ ಕಟ್ ಆಗಿರುತ್ತೆ. ಪೇಂಟ್, FC ಡಾಕ್ಯುಮೆಂಟ್ ಎಲ್ಲ ನಿಮ್ಗೆ ಕಂಪ್ಲೀಟ್ ಅಪ್ಡೇಟ್ ಇರುತ್ತೆ. ಸರ್ ಡೀಟೇಲ್ಸ್ ಹೇಳಿ ಸರ್. ಇದು ಆಪೆ LD 19 ಮಾಡಲು. FC ಇನ್ಶೂರೆನ್ಸ್ ಆಲ್ಮೋಸ್ಟ್ 10 ತಿಂಗಳ ಐತೆ. 195 ರೈಟ್ ಹೇಳ್ತಾ ಇದೀನಿ ಸರ್. ಲೋಕಲ್ ಅಡ್ರೆಸ್ ಕೊಟ್ರೆ ಆಲ್ಮೋಸ್ಟ್ 1 ಲಕ್ಷ ಲೋನೇ ಮಾಡ್ಕೊಡ್ತೀನಿ. ಸಿಬಿಲ್ ಚೆನ್ನಾಗೈತೆ, ಸಿಬಿಲ್ ಮೇಲೆ ಹಾಕೊಡಿ ಸರ್ ಅಂದ್ರೆ ಆಲ್ಮೋಸ್ಟ್ 120-125 ಗಂಟ ಲೋನೇ ಆಗುತ್ತೆ ಸರ್ ಇದು. ಓಕೆ, ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕು ಸರ್? ಡೌನ್ ಪೇಮೆಂಟ್ ಒಂದು 50-60 ಸಾವಿರ ತಗೊಬಂದ್ರೆ ಆಲ್ಮೋಸ್ಟ್ ಆಗುತ್ತೆ ಸರ್. 50 ರಿಂದ 60,000 ರೂಪಾಯಿ ಡೌನ್ ಪೇಮೆಂಟ್ ಕಟ್ಟಿದ್ರೆ ಸಾಕು, ಗಾಡಿ ಆಗುತ್ತೆ ಖಂಡಿತ ಆಗುತ್ತೆ ಸರ್. ಆಗುತ್ತೆ. ಓಕೆ, ಮತ್ತೆ ಒಂದು ನೆಕ್ಸ್ಟ್ ಗಾಡಿ ಸರ್ ಹಂಗೆ ಇದು 2018 ಆಪೆ LD ಇದುವೆ. ಓಕೆ, ಸಿಂಗಲ್ ಓನರ್, 3 ಟೈರು ಕೂಡ ಹೊಸದೈತೆ ಇದ್ನಲ್ಲಿ. ಇದು ಕೂಡ ಆಲ್ಮೋಸ್ಟ್ FC ಇನ್ಶೂರೆನ್ಸ್ ಫ್ರೆಶ್ ಮಾಡ್ಕೊಡ್ತೀನಿ ಈಗ. ಇದು 185 ಹೇಳ್ತಾ ಇದೀನಿ, 180ಗೆ ಕೊಡ್ತೀನಿ ಸರ್. ಇದು ಫೈನಲ್. ಕೂಡ 1 ಲಕ್ಷ ಲೋನ್ ಆಗುತ್ತೆ, 80,000 ಡೌನ್ ಪೇಮೆಂಟ್. ಇದಕ್ಕೂ 80,000 ಡೌನ್ ಪೇಮೆಂಟ್ ಕಟ್ರೆ ಇದು ಕೂಡ ಹೌದು. ನಮ್ ಸಿಬಿಲ್ ಸ್ಕೋರ್ ಚೆನ್ನಾಗೈತೆ. ಲೋನ್ ಮೇಲೆ ಹಾಕೊಡಿ ಅಂದ್ರು ಇನ್ನು 1-30 ಗಂಟೆ ಲೋನ್ ಆಗುತ್ತೆ ಸರ್. ಒಂದು ಕಾಲ 1-30 ಗಂಟೆ ಲೋನ್ ಆಗುತ್ತೆ. 1,30,000 ರೂಪಾಯಿಗೆ ಲೋನ್ ಕೂಡ ಆಗುತ್ತೆ. 80,000 ಅಥವಾ ಸಿಬಿಲ್ ಹೆಚ್ಚು ಕಮ್ಮಿ ಇದ್ರೆ ಒಂದು 50,000 ತಪ್ಪಿದ್ರೆ ಒಂದು 80,000 ರೂಪಾಯಿವರೆಗೂ ನೀವು ಡೌನ್ ಪೇಮೆಂಟ್ ಮಾಡಿದ್ರೆ ಆರಾಮಾಗಿ ಲೋನ್ ಮಾಡಿ ಕೊಡ್ತಾರೆ. ಸೊ ಹೊಸ ಆಫೀಸ್ ನೋಡ್ತಾ ಇದೀರಲ್ಲ,
ಗ್ಯಾಲಕ್ಸಿ ಆಟೋ ಕನ್ಸಲ್ಟೆಂಟ್ ಅಂತ ಹೊಸ ಆಫೀಸ್ ಮಾಡ್ತಾ ಇದ್ದಾರೆ. ಸೊ ಗೌರಿ ಗಣೇಶ ಹಬ್ಬ ಪ್ರಯುಕ್ತ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ತುಂಬಾನೇ ನೀಟ್ಲಿ ಮೇಂಟೈನ್ ಗಾಡಿ, ಟೈರು ಎಲ್ಲಾ ಗಾಡಿಗಳಲ್ಲಿ ಟೈರು ಕೂಡ ತುಂಬಾನೇ ಹೊಸ ಟೈರ್ ಅಂತ ಕೂಡ ಹೇಳ್ಬೋದು. ಬರೀ ತಗೊಳ್ಳಿ ಆರಾಮಾಗಿ ಒಂದ್ ಹೊಸ ಟೈರ್ ಸಮಯವರೆಗೂ ಆರಾಮಾಗಿ ನೀವು ಗಾಡಿ ಕೂಡ ಓಡಿಸ್ತಾ ಇರ್ಬೋದು. ಸೊ ಬಂಧುಗಳೇ ನೋಡ್ತಾ ಇದ್ರಲ್ಲ, ಅದೇ ತರ ಆಲ್ಮೋಸ್ಟ್ ಹೇಳಿ ಸರ್. ಸರ್ ಅದೇ ತರ ಆಲ್ಮೋಸ್ಟ್ 2-3 ಟಾಟಾ ಎಸ್ ತೋರಿಸಿದ್ರೆ ಮಾಡಲ್ ಗಾಡಿ ಅದು 2020 ಮಾಡ್ಲು, 2018 ಮಾಡ್ಲು, ಹಂಗೆ ಇದು 2014 ಮಾಡ್ಲು. ಕಡಿಮೆ ಬಜೆಟ್ ಅಲ್ಲಿ ಕೇಳೋರಿಗೆ, ಕಡಿಮೆ ಕೇಳೋರಿಗೆ ಕಡಿಮೆ ಬಜೆಟ್ ಗಾಡಿ ತೋರಿಸ್ತೀನಿ ಸರ್. ಇದು 2014 ಮಾಡ್ಲು, ಇದು ಓಕೆ ಟಾಟಾ ಎಸ್ HT, ಇದು ಮೈಸೂರು ಗಾಡಿ. ಮೈಸೂರು ಗಾಡಿ, ಸೆಕೆಂಡ್ ಓನರ್. 2 ಟೈರ್ ಹೊಸದಾಗ್ ಕೊಡ್ತೀನಿ, MRF ಆಗಿದೆ ಆಲ್ರೆಡಿ. ಓಕೆ ಬ್ಯಾಕ್ ಟೈರ್ 80% ಐತೆ. ಓಕೆ ಪೈಪ್ ಸೆಟ್ ಆಲ್ಮೋಸ್ಟ್ ಚೆನ್ನಾಗೈತೆ, ಏನು ಮಾತಾಡಂಗಿಲ್ಲ. ಪೈಂಟು ಗಿಂಟು ಆಲ್ಮೋಸ್ಟ್ ಎಲ್ಲ ಚೆನ್ನಾಗೈತೆ. ಮೈಸೂರು 55 ಪಾಸಿಂಗ್. ಓಕೆ ಟಾಟಾ ಎಸ್ HT ಡಿಮ್ಯಾಂಡ್ ಐತೆ ಸರ್. ಇದಕ್ಕೆ 2,60,000 ರೈಟ್ ಹೇಳ್ತಾ ಇದೀನಿ. ಇದಕ್ಕೂ ಕೂಡ ಲೋನ್ ಬೇಕಂದ್ರೆ 1,80,000, 2 ಲಕ್ಷ ಗಂಟ ಲೋನು ಕೂಡ ಹಾಕೊಡ್ತೀನಿ ಸರ್. ಇದಕ್ಕೆ ಹಾಗಿದ್ರೆ ಡೌನ್ ಪೇಮೆಂಟ್ ಎಷ್ಟು ಸರ್ ಮಾಡ್ಬೇಕಾಗುತ್ತೆ? ಡೌನ್ ಪೇಮೆಂಟ್ 60,000 ಮಾಡಿದ್ರೆ ಸಾಕು, ಆರಾಮಾಗಿ ಲೋನ್ ಆಗುತ್ತೆ. ಸಿಬಿಲ್ ಚೆನ್ನಾಗಿರ್ಬೇಕು ಸರ್ ಅಷ್ಟೇ. ಓಕೆ ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ 60,000 ಚೆನ್ನಾಗಿದ್ರೆ ಆಲ್ ಓವರ್ ಕರ್ನಾಟಕ ಎಲ್ ಬೇಕು ಕೇಳಿ ಲೋನ್ ಮಾಡ್ಕೊಡ್ತೀನಿ ಸರ್. ಕರ್ನಾಟಕ ಯಾವ ತರ ಮೂಲ ಇರ್ಲಿ ಲೋನ್ ಆಗಿ ಖಂಡಿತ ಮಾಡ್ಕೊಡ್ತೀನಿ ಸರ್. ಮಾಡಿ ಕೊಡ್ತೀರಾ? ಓಕೆ ಇರಲ್ಲ. ಮತ್ತೆ ಒಂದು ಆಪೆ ಎಕ್ಸ್ಟ್ರಾ LD ಕೇಳೋರಿಗೆ ಇನ್ನೊಂದು ಗಾಡಿ ಇರುತ್ತೆ, ಏನ್ ಡೀಟೇಲ್ ಸರ್? ಸರ್ ಇದು 2017 ಮಾಡ್ಲು, 2017 ಆಪೆ LD, ಇದು 42 ರಾಮನಗರ್ ಪಾಸಿಂಗ್. ಇದು ಆಲ್ಮೋಸ್ಟ್ 2 ಟೈರ್ 80-85% ಐತೆ, 1 ಟೈರ್ ಕಡಿಮೆ ಐತೆ. ಓಕೆ MRF ಹೊಸದೇ ಟೈರ್ ಹಾಕೊಡ್ತೀನಿ ಸರ್. ಒಂದು ಇದು ಕೂಡ 185 ಹೇಳ್ತಾ ಇದೀನಿ, 180 ಹಾಕೊಡ್ತೀನಿ. ಒರಿಜಿನಲ್ ಸಿಂಗಲ್ ಓನರ್ ಗಾಡಿ ವೆಹಿಕಲ್ ಇದು. ಓಕೆ ಆಲ್ಮೋಸ್ಟ್ 1,125 ಗಂಟನೂ ಆಲ್ಮೋಸ್ಟ್ ಲೋನ್ ಸಿಗುತ್ತೆ. ಸಿಬಿಲ್ ಚೆನ್ನಾಗಿರ್ಬೇಕು. 1,30,000 ಲೋನ್ ಹಾಕೊಡ್ತೀನಿ ಸರ್. ಓಕೆ ಏನ್ ರೇಟ್ ಹೇಳ್ತಾ ಇದ್ದೀರಾ ಸರ್? ಇದು 1,85,000. ಇದು ಗೌರಿ ಗಣೇಶ ಹಬ್ಬ ಇದೆ, ಡಿಸ್ಕೌಂಟ್ ಮಾಡ್ಕೊಡ್ತೀನಿ. 1,80,000 ಫೈನಲ್ ಮಾಡ್ತೀನಿ ಸರ್. 1,80,000 ಫೈನಲ್ ಮಾಡಿ ಕೊಡ್ತೀರಾ? ಫೈನಲ್ ಮಾಡ್ತೀನಿ. ಡೌನ್ ಪೇಮೆಂಟ್ ಎಷ್ಟು ಕಟ್ಟಬೇಕಾಗುತ್ತೆ ಸರ್? ಡೌನ್ ಪೇಮೆಂಟ್ 50,000 ಮಾಡಿದ್ರೆ ಸಾಕು. ಸಿಬಿಲ್ ಚೆನ್ನಾಗಿರ್ಬೇಕು. ಎಷ್ಟು? 50,000? 50,000, ಜಸ್ಟ್ 50,000. ಸಿಬಿಲ್ ಚೆನ್ನಾಗಿದ್ರೆ 1,30,000 ಲೋನ್ ಹಾಕೊಡ್ತೀನಿ ಸರ್. 1,30,000 ಬರೀ ಲೋನೇ ಆಗ್ಬಿಡುತ್ತೆ. ಹೌದು, ಖಂಡಿತ. 50,000 ಕೊಟ್ರೆ 50,000 ಲೋಕಲ್ ಅಡ್ರೆಸ್ ಗೆ 50,000 ತಗೊಬಂದ್ರೆ ಗಾಡಿ ಸಿಗುತ್ತೆ ಸರ್. ಹಾಗೆ ನೋಡ್ತಾ ಇರಲ್ಲ, ಎಷ್ಟು ಕೇಳೋರಿಗೆ ಮತ್ತೆ ಒಂದು ಮೆಗಾ ಇರುತ್ತೆ ಸರ್. ಡೀಟೇಲ್ಸ್ ಹೇಳಿ ಸರ್. ಸರ್ ಟಾಟಾ ಎಸ್ ಓಡಿಸಿ ಇನ್ನೊಂದ್ ಸ್ವಲ್ಪ ಜಾಸ್ತಿ ಲೋಡ್ಸ್ ಮಾಡಿಸಿ ಓಡಿಸ್ಬೇಕಂದ್ರೆ ಇನ್ನೊಂದು ಟಾಟಾ ಎಸ್ ಮೆಗಾ. ಇದು ಡೈರೆಕ್ಟ್ ಕಸ್ಟಮರ್ ವೆಹಿಕಲ್. ಇದು 71,000 ಹೊಡಿದೆ ಅಷ್ಟೇ. ಜಿನೇನ್ 2016 ಮಾಡ್ಲು. 16-17 ರಿಜಿಸ್ಟ್ರೇಷನ್. ಇದು 16-17 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್, ಜಿನೇನ್ ಮೈಸೂರು KS09 ರಿಜಿಸ್ಟ್ರೇಷನ್ ಗಾಡಿ ವೆಹಿಕಲ್. ಇದು ಮೆಗಾ ಎಕ್ಸೆಲ್. ಟಾಟಾ ಇಸ್ಕಿಂತ ಡಬಲ್ ಲೋಡ್ ಹೊಡಿಬಹುದು ಆರಾಮಾಗಿ. ಎಷ್ಟು ಹಾಕ್ಬೋದು ಸರ್ ಲೋಡು? ಸರ್ ಆರಾಮಾಗಿ 2-2.5 ಟನ್ ಕೂಡ ಆಗ್ಬೋದು. ಆಗ್ತೀನಿ ಅಂದ್ರೆ ಇನ್ನು 3 ಟನ್ ಕೂಡ ಆಗ್ಬೋದು ಸರ್, ಏನಿಲ್ಲ. ಮೆಗಾ ಎಕ್ಸೆಲ್ 09 ಪಾಸಿಂಗ್. ಓಕೆ ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ? 2,40,000 ಹೇಳ್ತಾ ಇದೀನಿ ಸರ್. 10,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಸರ್. ಓಕೆ 2,30,000 ರೂಪಾಯಿ ಬಿಟ್ಕೊಡ್ತೀರಾ? ಖಂಡಿತ 2,30,000, 10,000 ಡಿಸ್ಕೌಂಟ್ ಗೌರಿ ಗಣೇಶ ಹಬ್ಬಕ್ಕೆ. ಓಕೆ ಲೋನ್ ಎಷ್ಟು? ಸರ್ ಲೋನ್ ಬೇಕಂದ್ರೆ 1.5 ಲಕ್ಷ ಲೋನ್ ಕೂಡ ಹಾಕೊಡ್ತೀನಿ ಸರ್. 1.5 ಲಕ್ಷ ರೂಪಾಯಿ ಲೋನ್ ಕೂಡ ಖಂಡಿತ ಹಾಕೊಡ್ತೀನಿ. ಡೌನ್ ಪೇಮೆಂಟ್ 70,000. 70,000 ತಗೊಬಂದ್ರೆ ಗಾಡಿ ಸಿಗುತ್ತೆ ಸರ್. 80 ಕೊಡ್ಬೇಕು ಸರ್ ಡೌನ್ ಪೇಮೆಂಟ್ ಸರ್. ಒಂದ್ 70,000 ರಿಂದ 80,000 ರೂಪಾಯಿ ಡೌನ್ ಪೇಮೆಂಟ್. ಗಾಡಿ ನೋಡ್ತಾ ಇದೀರಲ್ಲ, 71,000 ಕಿಲೋಮೀಟರ್ ನಿಮ್ಗೆ ರೆಕಾರ್ಡೆಡ್ ಡ್ರಿವೆನ್ ಆಗಿರುತ್ತೆ. FC ಇನ್ಶೂರೆನ್ಸ್ ಪ್ರತಿಯೊಂದು ನಿಮ್ಗೆ ರನ್ನಿಂಗ್ ಕಂಡೀಷನ್ ಅಲ್ಲಿ ಇರುತ್ತೆ. ಆರಾಮಾಗಿ ತಗೊಂಡು ಇರೋ ತರ ಸಿಗೋ ಪ್ರತಿಯೊಂದು ಗಾಡಿ ತುಂಬಾನೇ ನೀಟ್ಲಿ ಮೇಂಟೈನ್, ಜಿನೇನ್ ಕಂಡೀಷನ್ ಅಲ್ಲಿ ಐತೆ ಸರ್. ಒರಿಜಿನಲ್ ಪೈಂಟ್, ಜಿನೇನ್ ಕಂಡೀಷನ್, ಸೆಕೆಂಡ್ ಓನರ್, KS09 ಮೈಸೂರು ಗಾಡಿ ಇದು. ಓಕೆ ಸೊ ಮುಂದ್ಗಡೆ ಬಂದ್ರೆ ಏನಾರ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಖಂಡಿತ ಮಾಡ್ಕೊಡ್ತೀನಿ ಸರ್. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ ಖಂಡಿತ ಮಾಡ್ಕೊಡವ ಸರ್. ಹಾಗಂದ್ರೆ ಬಂದು ನಮ್ ಚಾನಲ್ ಹೆಸರು ಹೇಳೋರಿಗೆ ಇನ್ನೂ ಸ್ವಲ್ಪ ಖಂಡಿತ ಮಾಡ್ಕೊಡವ ಸರ್. ಓಕೆ ಸೂಪರ್.